ನಮಸ್ಕಾರ. ಲಿಂಗಾಯತ ಧರ್ಮವನ್ನ ಬಸವಣ್ಣವರು ಸ್ಥಾಪನೆ ಮಾಡಿಲ್ಲ ಅಂತ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳು, ನನಗೆ ಗೊತ್ತಿಲ್ಲ ಇತಿಹಾಸದ ಬಗ್ಗೆ. ಯತ್ನಾಳ್ ಅವರು PhD ಎಲ್ಲಿ ಮಾಡ್ಕೊಂಡ್ಬಂದ್ರು? ಈ ರೀತಿ ದಿನಕ್ಕೊಂದು ಮನೇಲಿ ಊಟ ಹಾಕ್ತಾರೆ ಯತ್ನಾಳ್ಗೆ, ಜನ ಓಟ್ ಹಾಕ್ತಾರೆ 5 ವರ್ಷಕ್ಕೊಂದ್ಸತಿ. ಆ ಓಟ್ ಹಾಕೋ ಜನರಿಗೂ ಬುದ್ಧಿ ಇಲ್ವಾ? ಅಲ್ಲ, ಇಂಥ ವ್ಯಕ್ತಿಗೆ ಓಟ್ ಹಾಕ್ತಿರಲ್ವಾ? ಐ ಥಿಂಕ್ ಯತ್ನಾಳ್ ಅವರನ್ನ ನಾನೊಬ್ಬ ಅನ್ಯ ಸಮುದಾಯದವನಾಗಿ ನಾನು ಬಸವಣ್ಣನ ಅತಿ ಹೆಚ್ಚು ಗೌರವಿಸುವಂತ ವ್ಯಕ್ತಿ, ಅತಿ ಹೆಚ್ಚು ಐ ಥಿಂಕ್ ನಾನು ಪದೇ ಹೇಳ್ತಾ ಇರ್ತೀನಿ ಅಂಬೇಡ್ಕರ್ ಅವ್ರನ್ನ ಬುದ್ಧ ಬಸವ ಅಂತೇಳಿ ನಾನು ಪದೇ ಹೇಳ್ತೀನಿ. ಕಾರಣ ಯಾಕೆ ಅಂತಂದ್ರೆ ಒಗ್ಗಟ್ಟನ್ನ ಹಿಡಿದುಕೊಟ್ಟವರು ನಮ್ಮ ಬಸವಣ್ಣವರು. ಅಂತ ಬಸವಣ್ಣವರ ಬಗ್ಗೆ ಈ ಬಸವನಗೌಡ ಪಾಟೀಲು ಮನೇಲಿ ದಿನ ಊಟ ಹಾಕ್ತಾರೆ, ಇರೋ ಆಳುಗಳು ಬಟ್ಟೆ ಐರನ್ ಮಾಡ್ಕೊಡ್ತಾರೆ, ಗಾಡಿ ಓಡ್ಸೋಕೆ ಡ್ರೈವರ್ ಅವನೇ, ಅಲ್ಲಿರೋ ಜನ ಓಟ್ ಹಾಕ್ತಾರೆ. ಆ ಓಟನ್ನು ತಗೊಂಡು MLA ಆಗಿ ದಿನಕ್ಕೆ ಬೆಳಗ್ಗೆ ಆದ್ರೂ ಏನಾದ್ರೂ ಒಂದು ಅನ್ವಾಂಟೆಡ್ ಮಾತಾಡಿ ಒಬ್ಬ ಜವಾಬ್ದಾರಿ MLA ಇಲ್ಲ. ನಿಜವಾಗ್ಲೂ ಆತ ಕೊಡುವಂತ ಹೇಳಿಕೆಗಳ ಪಾಪಗಳು ಓಟ್ ಹಾಕೋರ್ ಮೇಲೂ ಬೀಳುತ್ತೆ. ನಾಳೆ ದಿವಸ ಆ ಜಾಗಕ್ಕೆ ಮೇಲಿರೋನ್ಗೆ ಈ ಯತ್ನಾಳ್ ಮಾತಾಡ್ತಾ ಇರೋಂಥ ಸ್ಟೇಟ್ಮೆಂಟ್ ಮೇಲೆ ಬೇಜಾದ್ರೆ ಅಲ್ಲಿ ನಿಜವಾಗ್ಲೂ ಮಳೆ ಬರ್ದಿರನೇ ಆಗ್ಬೋದು, ಅಥವಾ ಮಳೆ ಬಂದ್ರೆ ಮುಳುಗೋಗೋ ಅಂತ ಈ ಒಂದು ಪರಿಸ್ಥಿತಿಗೆ ಯತ್ನಾಳ್ ಮಾತಾಡ್ತಾರೋ ಮಾತುಗಳು ಕರ್ಕೊಂಡು ಹೋಗುತ್ತೆ. ದಯಮಾಡಿ ಅಂತ ವ್ಯಕ್ತಿಗಳಿಗೆ ಓಟ್ ಹಾಕ್ಬೇಕು ಅಂದ್ರೆ ಯೋಚನೆ ಮಾಡಿ. ನಾನು ಯತ್ನಾಳ್ ಅವರ ಮನೆಯವ್ರಿಗೆ ಕೇಳೋದೇನು ಅಂತಂದ್ರೆ, ಏನಾದ್ರೂ ಮಾನಸಿಕ ಆಕ್ಚುಲಿ ಅವ್ರಿಗೆ ಏನಾದ್ರೂ ಸಮಸ್ಯೆ ಇತ್ತು ಅಂತಂದ್ರೆ ಮನೋವೈದ್ಯರನ್ನ ದಯಮಾಡಿ ಆದಷ್ಟು ಜಲ್ದಿ ಭೇಟಿ ಮಾಡಿ. ಯಾಕಂದ್ರೆ ಅವರ ಮಾತುಗಳು ಪಾಪ ಅವ್ರಿಗೆ ಏನು ಸಮಸ್ಯೆ ಇದೆಯೋ, ಮನೆಯವರು ಸ್ವಲ್ಪ ದಯಮಾಡಿ ಅವ್ರನ್ನ ಮನೋರೋಗ್ಯ ಸೈಕ್ಯಾಟ್ರಿಸ್ಟ್ ಹತ್ರ ದಯಮಾಡಿ ಕರ್ಕೊಂಡು ಹೋಗಿ ಅಂತ ನನ್ನ ಒಂದು ಮನವಿ. ಮಿಕ್ಕಿದ್ದು ಅವ್ರಿಗೆ ಬಿಟ್ಟಿದ್ದು. ನಾನೇನು ಐ ಡೋಂಟ್ ಕಮೆಂಟ್ ಎನಿಥಿಂಗ್ ಆನ್ ದಿಸ್ ಒನ್. ನೋಡಿಕೊಳ್ಳ ಯತ್ನಾಳ್ ಅವ್ರಿಗೇನು, ಯತ್ನಾಳ್ ಅವರನ್ನ ದಯಮಾಡಿ ಬಸವಣ್ಣವರು ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿಲ್ಲ, ಬೇರೆ ರೀತಿ ಕಮೆಂಟ್ಗಳು. ಅವರು ಮೊನ್ನೆ ಯಾರೋ ಒಂದು ಐ ಥಿಂಕ್ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿ ಅಲ್ಲೇನೋ ಅಟ್ರಾಸಿಟಿ ಕೇಸ್ ಆಗಿದೆ ಅಂತಂದ್ರು. ಅದಕ್ಕೆ ಮುಂಚೆ ಹುಡುಗರಿಗೆ ಅದಕ್ಕೆ ಗೊತ್ತಲ್ಲ 5 ಲಕ್ಷ, ಈ ರೀತಿ ಒಂದು ಹುಚ್ಚು. ಜಸ್ಟ್ ವಾಟ್ ಇಸ್ ದಿಸ್? ಫಲಿತಾಂಶ ನೀಡಲಿಲ್ಲ. ತನಿಖೆಯ ಸಮಯದಲ್ಲಿ SIT ಇದನ್ನು ಬಹಿರಂಗಪಡಿಸಿತು ಎಂದು ಗೃಹ ಸಚಿವಾಲಯಕ್ಕೆ ಉನ್ನತ ಮೂಲವೊಂದು ಬ್ಯಾಂಗ್ಳೂರ್ ಪೋಸ್ಟ್. ಸೀರಿಯಸ್ಲಿ ಇಲ್ಲ ಯತ್ನಾಳ್ ಅವ್ರ ವಯಸ್ಸಿನ ಮೇಲೆ ಗೌರವ ಇದೆ, ಸೀನಿಯರ್ ಪರ್ಸನ್, ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್. ಬಟ್ ಅವ್ರು ಕೊಡ್ತಾರಂತ ಸ್ಟೇಟ್ಮೆಂಟ್ಗಳಿದೆಯಲ್ಲ, ಟೈಮ್ ಪಾಸ್ ಸ್ಟೇಟ್ಮೆಂಟ್ಗಳು, ಅದ್ರ ಬಗ್ಗೆ ಸಮಾಜದ ಮೇಲೆ ಆಗುವಂತ ಐ ಥಿಂಕ್ ಇಂಪ್ಯಾಕ್ಟ್ಸ್ ಏನಿದೆ, ವಿ ಆರ್ ಜಸ್ಟ್ ಥಿಂಕಿಂಗ್ ಅಬೌಟ್ ದಟ್. ಬಸವಣ್ಣವ್ರ ಬಗ್ಗೆ ಏನು, 12ನೇ ಶತಮಾನದಲ್ಲಿ ಬಸವಣ್ಣವ್ರು ಹೇಳಿದನ್ನ ಕುವೆಂಪು ಅವ್ರು ಹೇಳಿದ್ರು, BR ಅಂಬೇಡ್ಕರ್ ಹೇಳಿದ್ರು, ಹೇಳಿದ್ರಲ್ಲ ಬುದ್ಧ ಬಸವ ಕುವೆಂಪು ಇತ್ಯಾದಿಗಳನ್ನ, ಡಾಕ್ಟರ್ ಅಂಬೇಡ್ಕರ್ ವಿಚಾರಗಳನ್ನ ನಂಬಿ ಬದುಕ್ತಾರಂತ ನಾವು. ಹಾಗಾಗಿ ಏನೋ ಯತ್ನಾಳ್ ಅವ್ರನ್ನ ಮನೋವೈದ್ಯರ ಬಳಿ ತೋರಿಸಿ ಅಂತ ಕೇಳುತ್ತಾ, ಸ್ನೇಹಿತರಿದ್ರೆ ಮನೆಯವರಿದ್ರೆ ಅವ್ರನ್ನ ತೋರಿಸಿ ಅಂತ ಹೇಳುತ್ತಾ, ಜಸ್ಟ್ ಕಮಿಂಗ್ ಬ್ಯಾಕ್ ಟು ಯುಪಿನಲ್ಲಿ ನಾನು ಬೆಳಗ್ಗೆಯಿಂದ ಅನ್ಕೊಂತಾ ಇದ್ದೀನಿ UP ವಿಚಾರ ಮಾತಾಡಬೇಕು ಅಂತ. UPನಲ್ಲಿ ಒಂದು ದೊಡ್ಡ ಐ ಥಿಂಕ್ T20 ಮ್ಯಾಚ್ ನಡೀತಾ ಇದೆ, ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ. ನೀವು ಕೇಳ್ಬೋದು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ರೆ ಟಿವಿಲಿ ಬರ್ತಾ ಇಲ್ಲ ಅಂತ. ನೋ, ಆ ಒಂದು ಕ್ರಿಕೆಟ್ ಮ್ಯಾಚ್ ನಡೀತಾ ಇರೋದು ವಕೀಲರು ಮತ್ತೆ ಅಡ್ವೊಕೇಟ್ಸ್ಗಳ ವಕೀಲರು ಮತ್ತೆ ಪೊಲೀಸರು ಮಧ್ಯೆ ಕಳೆದ 3-4 ದಿವಸದಿಂದ ಒಂದು ದೊಡ್ಡ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ. ಏನೂ ಇಲ್ಲ, ಒಬ್ಬ ವಕೀಲ ತನ್ನ ಫ್ಯಾಮಿಲಿನ ಕರ್ಕೊಂಡು 2 ವೀಲರ್ ಹೋಗ್ಬೇಕಾದ್ರೆ ಒಬ್ಬ ಪೊಲೀಸನ್ನ ಅಡ್ಡ ಹಾಕಿದ್ದಾನೆ. ಲಟಿಪಿಟಿ ಆಗಿದೆ. ಲಟಿಪಿಟಿ ಆದಾಗ ಮೋಸ್ಟ್ಲಿ ಪೊಲೀಸವನು ಹೊಡೆದಂತೆ, ನಮ್ಮ ಅಡ್ವೊಕೇಟ್ ಏನ್ ಮಾಡೋನೆ, ಅಡ್ವೊಕೇಟ್ ಹೊಡೆದಾಕ್ಬಿಟ್ಟವನೆ. ಅಲ್ಲಿ ಶುರುವಾದಂತ ಗಲಾಟೆ ಈಗ ಇಡೀ ಉತ್ತರ ಪ್ರದೇಶದಲ್ಲಿ ಈ ಒಂದು ಅಡ್ವೊಕೇಟ್ ಮತ್ತೆ ಪೊಲೀಸರ ಗಲಾಟೆ, ಕೋರ್ಟ್ ಕಲಾಪಗಳಿಗೆ ಬಹಿಷ್ಕಾರ ಮಾಡಿ ಇಡೀ ವಾರಣಾಸಿಲಿ ಶುರುವಾಗಿರುವಂತ ಈ ಒಂದು ಅಡ್ವೊಕೇಟ್ ಮತ್ತೆ
ಪೊಲೀಸರ ಮಧ್ಯೆ ಲಟಿಪಿಟಿ. ಡೆಫಿನೆಟ್ಲಿ ನಾವು ಅಡ್ವೊಕೇಟ್ಗಳಿಗೆ ಏನೋ ಸಪೋರ್ಟ್ ಮಾಡೋದು. ಕಾರಣ ಯಾಕೆ ಅಂತಂದ್ರೆ ಇವ್ರು ಏನೇ ತನಿಖೆ ಮಾಡ್ಬೋದು, ಕೊನೆಗೆ ಬರಬೇಕಾದ್ದು ಕೋರ್ಟ್ಗೆ ಬರಬೇಕಾದ್ರೆ ನ್ಯಾಯವಾದಿಗಳು, ಆಫೀಸರ್ ಆಫ್ ದ ಕೋರ್ಟ್ಗಳನ್ನೇ ಇವರು ಪೊಲೀಸರು ಮರ್ಯಾದೆ ಕೊಡಲ್ಲ, ಕೈ ಎತ್ತಾರೆ, ಗಲಾಟೆ ಮಾಡ್ತಾರೆ. ನಮ್ಗಳಿಗೆ ನಮ್ಮ ಪ್ರೊಫೆಷನ್ ಅವ್ರಿಗೇನೆ ಇವರು ಮರ್ಯಾದೆ ಕೊಡಲ್ಲ ಅಂದ್ರೆ ಮತ್ತೆ ಇನ್ನು ಏನು ಕಿಸಿ ಹಾಕಿದ್ದಾರೆ ಇವರು? ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಉತ್ತರ ಪ್ರದೇಶದಲ್ಲಿ ನಮ್ಮ ವಕೀಲರುಗಳು ಹೋರಾಟ ಮಾಡ್ತಾ ಇದ್ದಾರೆ. ದಯಮಾಡಿ ನಾನು ಐ ಎಕ್ಸ್ಪೆಕ್ಟೆಡ್ ನಮ್ಮ ಬೆಂಗಳೂರು ವಕೀಲ ಸಂಘದ ಅಧ್ಯಕ್ಷ ಸೀನಿಯರ್ ಅಡ್ವೊಕೇಟ್ ವಿವೇಕ್ ಸುಬ್ಬಾರೆಡ್ಡಿ ಏನಾದ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ನಮ್ಮ ಅಡ್ವೊಕೇಟ್ಗಳ ಪರವಾಗಿ. ಆತ ಕೊಡ್ಲಿಲ್ಲ. ನಾನು ಐ ರಿಕ್ವೆಸ್ಟ್ ಮಾಜಿ ನಮ್ಮ ಫಾರ್ಮರ್ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದಂತಹ AP ರಂಗನಾಥ್ ಅವರು ದಯಮಾಡಿ ಉತ್ತರ ಪ್ರದೇಶದಲ್ಲಿ ನಮ್ಮ ಅಡ್ವೊಕೇಟ್ಗಳು ಪೊಲೀಸರ ಅಟ್ರಾಸಿಟಿ ಮೇಲೆ ಹೋರಾಟ ಮಾಡ್ತಾ ಇದ್ದಾರೆ. ದಯಮಾಡಿ ನಮ್ಮ ಮಾಜಿ ವಕೀಲರ ಸಂಘದ ಅಧ್ಯಕ್ಷರಾದಂತಹ AP ರಂಗನಾಥ್ ಅವರು ದಯಮಾಡಿ ಇದ್ರ ಬಗ್ಗೆ ತಮ್ಮ ಒಂದು ಮನಸ್ಸಾ ಇಚ್ಛೆ ಸಪೋರ್ಟ್ ಅನ್ನ ಎಕ್ಸ್ಟೆಂಡ್ ಮಾಡಬೇಕು. ನಮ್ಮ ಅಡ್ವೊಕೇಟ್ಗಳಿಗೆ ಮನಸ್ಸಾ ಇಚ್ಛೆ ಬಂದಂಗೆ ಹೊಡೆದಾಕಿದ್ದಾರೆ ಪೊಲೀಸರು. ನಮ್ಮ ಅಡ್ವೊಕೇಟ್ಗಳು ಕೂಡ ಬೇಜಾರಾಗಿ ಒಂದಷ್ಟು ಮಾಡಿದ್ದಾರೆ, ಹೊಡೆದಿದ್ದಾರೆ. ಆಮೇಲೆ ಇವತ್ತು ವಾರಣಾಸಿ ಪೊಲೀಸ್ ಕಮಿಷನರ್ ಆಫೀಸ್ ಹತ್ರ ಹೋಗಿದ್ರೆ ಅಲ್ಲಿ ಲಟಿಪಿಟಿ ಆಗಿ ಇನ್ನೇನು ಲಾಠಿ ಚಾರ್ಜ್ ಆಗಿ ಗಲಾಟೆ ಆಗ್ಬೇಕು, ಆ ಮಟ್ಟಕ್ಕೆ ಅಲ್ಲಿ ವಿಚಾರ ನಡೀತಾ ಇದೆ. ಆಮೇಲೆ ಪೊಲೀಸರು ಹೆಂಗೆ ಅಂತ ನಿಮ್ಗೆ ನಾನು ಇನ್ನು ಹೇಳ್ಬೇಕಾಗಿಲ್ಲ. ಈಗ ನೋಡಿ, ಸೂರ್ಯನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟ್ರು 1 kg ಕಳ್ತನ ಮಾಡಿರೋ ಒಡವೆನ, ಚಿನ್ನನ ಹೆಂಡತಿಗೆ ಒಡವೆ ಮಾಡ್ಕೊಳೋ ಮಟ್ಟಕ್ಕಿದ್ರು ಕೂಡ ಕರ್ನಾಟಕದಲ್ಲಿ ನೋಡಿ, ಸಾಮಾನ್ಯ ಜನರಿಗೊಂದು ಕಾನೂನು, ಪೊಲೀಸವ್ರಿಗೊಂದು ಕಾನೂನು. ಇದು ಇನ್ಸ್ಪೆಕ್ಟ್ರು ಕದ್ದಿರೋ ಚಿನ್ನನ ಹೆಂಡತಿಗೆ ಒಡವೆ ಮಾಡಿಸ್ಕೊಟ್ರು ಕೂಡ ಆತನನ್ನ ಸಸ್ಪೆಂಡ್ ಮಾಡದಿರ ಮಡ್ಕೊಂಡಿರೋ ಅಂತ ಮಾನಗೇಡಿ ಪೊಲೀಸ್ ಇಲಾಖೆ, ಅದರ ಮುಖ್ಯಸ್ಥರಾದಂತ ಶ್ರೀಮಂತ್ ಕುಮಾರ್ ಸಿಂಗ್, ಕರ್ನಾಟಕದ ಮುಖ್ಯಸ್ಥರಾದಂತ ಸಲೀಂ ಅವರು, ಆಮೇಲೆ ಅದನ್ನ ಹೆಡ್ ಮಾಡ್ದಾರೋ ಮಂತ್ರಿ ಒನ್ಸ್ ಅಗೇನ್ ಪರಮೇಶ್ವರ್ ಅವರು ನೋಡಿ, 1 kg ಚಿನ್ನನ ಒಡವೆ ಮಾಡಿಸ್ಕೊಂಡ್ರು ಕೂಡ ಕ್ಯಾರೆ ಅಂತ ಇಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಕರ್ನಾಟಕದ DGP ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟ್ರು ಹೆಂಡತಿಗೆ 1 kg ಚಿನ್ನ, ಕದ್ದಿರೋ ಚಿನ್ನ ಕಳ್ಳಿಂದ ರಿಕವರಿ ಮಾಡ್ಕೊಂಡಿದ್ದನ್ನ ಕೋರ್ಟ್ ಕೊಡಬೇಕು, ಸಂಬಂಧಪಟ್ಟವರಿಗೆ ವಾಪಸ್ ಕೊಡೋದು ಬಿಟ್ಟು ಹೆಂಡತಿಗೆ ಚಿನ್ನ ಮಾಡಿಕೊಟ್ರೆ ಆತನ ಮೇಲೆ FIR ಹಾಕಲ್ಲ, ಆತನ ಮೇಲೆ ಅರೆಸ್ಟ್ ಮಾಡಲ್ಲ, ಆತನ ಜೈಲಿಗೆ ಕಳ್ಸಲ್ಲ ಸೂರ್ಯನಗರ ಇನ್ಸ್ಪೆಕ್ಟರ್ನ. ಯಾಕೆ ಅಂತಂದ್ರೆ ಇನ್ನೊಂದಷ್ಟು ಕಳ್ತನ ಮಾಡ್ಲಿ, ಶೇರ್ ಮಾಡ್ಲಿ. ಯಾಕೆಂದ್ರೆ ಇವರೆಲ್ಲ ಹಣ ಕೊಟ್ಟೇನೇನೆ ಐ ಥಿಂಕ್ ಪೋಸ್ಟಿಂಗ್ ಹಾಕ್ಸ್ಕೊಳೋದು, ಅಪಾಯಿಂಟ್ಮೆಂಟ್ ಆಗೋದು, ಪ್ರಮೋಷನ್ ಆಗೋದು ಎಲ್ಲ ಹಣ ಕೊಟ್ಟೆ ಮಾಡೋದ್ರಿಂದ ಅಯ್ಯೋ ನಮ್ಮವ್ರು ತಾನೆ ಕದ್ರೆ ಕದಿಲಿ ಬಿಡು ಅಂತ ಹೋಮ್ ಮಿನಿಸ್ಟರ್ ಸುಮ್ಮನೆ ಅವರೇ. ಕರ್ನಾಟಕದ DGP IGP ನಾವು ಸಲೀಂ ಅವ್ರ ಬಗ್ಗೆ ಏನೇನೋ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ವಿ, ಬಂದ್ಬಿಟ್ರೆ ಏನೋ ದೊಡ್ಡ ರಿಫಾರ್ಮ್ ಮಾಡ್ಬಿಡ್ತಾರೆ. ಕದ್ದಿರೋ ಪೊಲೀಸ್ ಇನ್ಸ್ಪೆಕ್ಟರ್, ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿಲ್ಲ, FIR ಮಾಡಿಲ್ಲ, ಜೈಲಿಗೆ ಕಳ್ಸಿಲ್ಲ. ಇನ್ ಏನ್ ಹೇಳಕ್ಕಾಗತ್ತೆ? ಈಗ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಲ್ಲೂ ಕೂಡ ಡ್ರಗ್ಸ್ ದಂಧೆ ಮಾಡ್ಕೊಂಡು ACP ಚಂದನ್ ಅವ್ರ ಕೈ ಸಿಕ್ಕಾಕೊಂಡಿದ್ದಾರೆ. ಅವನು ಕೂಡ ಬರೀ ಸಸ್ಪೆಂಡ್ ಮಾಡವ್ರೆ ಹೊರತು FIR ಹಾಕಿಲ್ಲ, ಅರೆಸ್ಟ್ ಮಾಡಿಲ್ಲ, ರಿಕವರಿ ಮಾಡಿಲ್ಲ. ಆರಾಮಾಗಿ ಇನ್ನೊಂದು 2,000 ಮರ್ತೋದ್ರೆ ಬೇಕಾದ್ರೆ ಬೇರೆ ಸ್ಟೇಷನ್ಗೆ ಇನ್ನೊಂದಷ್ಟು ಕಾಸಿಸ್ಕೊಂಡು ಪೋಸ್ಟಿಂಗು ಮಾಡ್ತಾರೆ. ಕೊಡಗೇಳಿ ಮುತ್ತು ಗೊತ್ತಲ್ಲ, ಮನೆ ರಿಯಲ್ ಎಸ್ಟೇಟ್ ಅಲ್ಲಿ ಸಿಕ್ಕಾಕೊಂಡು 3 ಲಕ್ಷ ಆ ನರಸಿಂಹ ಅಂತ ರೈಟ್ರು 3 ಲಕ್ಷ ಇಸ್ಕೊಂಡಿದ್ದಾರೆ. ಕೊಡಗೇಳಿ ಇನ್ಸ್ಪೆಕ್ಟರ್ ಏನು ಮಾಡಿಲ್ಲ. ಅಂದ್ರೆ ವ್ಯವಸ್ಥೆನಲ್ಲಿ ನಾವು ನೀವೇನಾದ್ರೂ ಮಾಡಿದ್ರೆ ಅರೆಸ್ಟ್ ಮಾಡೋ, FIR ಮಾಡೋ, ಮನೆಗೆ ನುಗ್ತರು ನೋಡಿ. ನಮ್ಮ ಯಾವ್ದೋ ಒಂದು ಸಣ್ಣ ಪುಟ್ಟ ಕೇಸ್ಗೆ ಪೊಲೀಸರು ಮನೆ ನುಗ್ತಾರೆ ಅಂತಂದ್ರೆ, ಕಳ್ತನ ಮಾಡಿದಂತ ಸೂರ್ಯನಗರ ಇನ್ಸ್ಪೆಕ್ಟರ್ನ ಅವನಿಗೂ ಏನು ಮಾಡಲ್ಲ, ಚಾಮರಾಜಪೇಟೆನಲ್ಲಿ ಡ್ರಗ್ಸ್ ಮಾಡ್ತಾ ಇದ್ದವನಿಗೂ ಏನು ಮಾಡಲ್ಲ. ಈಗ ಮುತ್ತುರಾಜ ರಿಯಲ್ ಎಸ್ಟೇಟ್ ಅಲ್ಲಿ ಕಾಸು ಮಾಡಕ್ ಹೋದ, ಅವನಿಗೂ ಏನೂ ಮಾಡಿಲ್ಲ. ನೋಡ್ರಿ, ಪೊಲೀಸವ್ರಿಗೊಂದು ಕಾನೂನು, ನಮ್ಗೊಂದು ಕಾನೂನು. BTVಲಿ ಹಾಕಿದ್ರು ಏನೋ ಈ ಇದಕ್ಕೆ ದಸರಾಗೆ ಕಲೆಕ್ಷನ್ ಶುರು ಹಚ್ಕೊಂಡಿದಾರಂತೆ ಪೊಲೀಸರು ಅಂತ. ನಾನು ನಿಜನೋ ಸುಳ್ಳ ಗೊತ್ತಿಲ್ಲ, ಬಟ್ ಇದನ್ನೆಲ್ಲ ನೋಡಿದ್ರೆ BTP ಹಾಕಿರುವಂತ ರಿಪೋರ್ಟ್ ಏನಿದೆ ಅಂದ್ರೆ ದಸರಾಗೆ ಕಲೆಕ್ಷನ್ ಇಳಿದವ್ರೆ ಪೊಲೀಸರು ಅಫಿಷಿಯಲ್ ಆಗಿ ಅಂತ. ಅಲ್ಲ, ಯಾವ ಬಾಳ್ ಬೇಕೋ ಎಲ್ಲ ಬಾಳ್ಬಿಟ್ಟವ್ರೆ, ಇನ್ನೇನು ಉಳಿದಿಲ್ಲ ಅಂತ ಹೇಳುತ್ತಾ ಏನೋ ನಾವೊಂದು ಅದೇ ಹೇಳಿದ್ರಲ್ಲ, ಜನರ ಜೊತೆ ಜಗದೀಶ್ ಅಂತ ಒಂದು ಸಂಘಟನೆಯನ್ನ ಮಾಡ್ತಾ ಇದ್ದೀವಿ. ಕಾರಣ ಯಾಕೆ ಅಂತಂದ್ರೆ ಈ ಒಂದು ಹೋರಾಟ ನಾನಾ ಜನಗಳ ಐ ಥಿಂಕ್ ಸಪೋರ್ಟ್ ಬೇಕಾಗತ್ತೆ. ಜನರಿಗೆ ನಮ್ಮ ಸಪೋರ್ಟ್ ಬೇಕಾಗತ್ತೆ, ನಮ್ಮ ಬ್ರೇವ್ನೆಸ್ ಬೇಕಾಗತ್ತೆ, ನಮ್ಮ ಲೀಗಲ್ ವ್ಯವಸ್ಥೆ ಬೇಕಾಗತ್ತೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಜನರ ಜೊತೆ ಜಗದೀಶ್ ಸಂಘಟನೆಯ ಪ್ರಮುಖರನ್ನ ಆಯ್ಕೆ ಮಾಡಲಾಗತ್ತೆ. ಜೊತೆನಲ್ಲಿ ತಾಲೂಕು ಮಟ್ಟದಲ್ಲಿ, ಪ್ರತಿ ಹಳ್ಳಿ ಮಟ್ಟದಲ್ಲೂ, ಪ್ರತಿ ಪಂಚಾಯತಿ ಮಟ್ಟದಲ್ಲೂ ಕೂಡ ಒಬ್ಬೊಬ್ಬ ಜಗದೀಶನ್ನ
ಆಯ್ಕೆ ಮಾಡಿ ಅಲ್ಲಿ ಸಂಘಟನೆ ಮಾಡ್ಲಿಕ್ಕೆ ನಾವು ಬಿಡ್ತೀವಿ. ಅಲ್ಲಿ ನಡೆಯುವಂತ ಯಾವುದೇ ಅಕ್ರಮಗಳನ್ನ ಬಯಲಿಗಿಳಿಯುವಂತ ಕೆಲಸವನ್ನ ಈ ಜನರ ಜೊತೆ ಜಗದೀಶ್ ಅನ್ನೋ ಸಂಘಟನೆ ಮಾಡ್ತದೆ. ನಾನು ನನ್ನ ಹೆಸರೇನ್ ಬೇಡ ಅಂತಂದೆ, ಬಟ್ ಒಂದಷ್ಟು ಜನ ಫ್ಯಾನ್ಸ್ ಇಲ್ಲ ಸರ್ ನಿಮ್ಮ ಹೆಸರಲ್ಲೇ ಇರ್ಲಿ, ನಿಮ್ಮ ಹೆಸರಲ್ಲಿ ಇದ್ರೆ ಅದಕ್ಕೊಂದು ರೆಸ್ಪೆಕ್ಟ್ ಅಂತ ಇರುತ್ತೆ, ಒಂದು ವೈಬ್ರೇಷನ್ಸ್ ಅಂತ ಇರುತ್ತೆ. ಹಾಗಾಗಿ ಡೆಫಿನೆಟ್ಲಿ ವಿ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಜನರ ಜೊತೆ ಜಗದೀಶ್ ಅನ್ನೋ ಸಂಘಟನೆ ಸ್ಟಾರ್ಟ್ ಮಾಡಿದ್ದೀವಿ. ಮುಂದೆ ಬರುವಂತ ಗ್ರಾಮ ಪಂಚಾಯತಿ ಎಲ್ಲ ಚುನಾವಣೆಗಳಾಗಿರ್ಬೋದು, ನಮ್ ಕ್ಯಾಂಡಿಡೇಟ್ ಹಾಕಿದ್ರೆ ಖಂಡಿತವಾಗಿ ನಾವು ಕ್ಯಾನ್ವಾಸ್ ಮಾಡ್ತೀವಿ, ನಾವು ಗೆಲ್ಲಿಸ್ತೀವಿ. ಗ್ರಾಮ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಕಾರ್ಪೊರೇಟರ್ ಆಗಿರ್ಬೋದು, ಕೌನ್ಸಿಲರ್ ಆಗಿರ್ಬೋದು. ಮತ್ತೆ ಮುಂದೆ ಬರುವ 2028ಕ್ಕೆ ಒಂದು ಹೊಸ ಪಕ್ಷ ಅಂತ ಹೇಳಕ್ ಹೋಗಲ್ಲ, ಒಂದು ಪಕ್ಷಕ್ಕೆ ಅಧ್ಯಕ್ಷನಾಗಿ ನಿಮ್ಗೆಲ್ಲ 2028ಕ್ಕೆ ಸಾಮಾನ್ಯ ಜನರ ಮಕ್ಕಳು MLA ಆಗ್ಬೇಕು, ಸಾಮಾನ್ಯ ಜನರ ಮಕ್ಕಳು ವಿಧಾನಸೌಧ ಮೆಟ್ಲೇರ್ಬೇಕು, ಸಾಮಾನ್ಯ ಜನರ ಮಕ್ಕಳು ಮಿನಿಸ್ಟರ್ ಆಗ್ಬೇಕು, ಸಾಮಾನ್ಯ ಜನರ ಮಕ್ಕಳೇ CM ಆಗ್ಬೇಕು. ಆ ಒಂದು ಕಾರ್ಯಕ್ಕೆ ಈ ಒಂದು ಆಪರೇಷನ್ಸ್ ಅನ್ನ, ಈ ಒಂದು ಮಿಷನ್ಸ್ ಅನ್ನ ಕರ್ನಾಟಕದಲ್ಲಿ ಶುರು ಮಾಡಿದೀವಿ. ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು, ಏನ್ ಗುರು ಒಂದು ಪಂಚಾಯತಿ ಮೆಂಬರ್ ಕೂಡ ಆಗಿಲ್ಲ, ಆದ್ರೂ ಇಷ್ಟು ಡೈಲಾಗ್ ಹೇಳ್ತಾ ಇದ್ದಾರೆ. ಡೈಲಾಗ್ ಅಲ್ಲ, ಮುಂದೆ ನಡೆಯುವಂತ ಐ ಥಿಂಕ್ ನಿಜ ಸತಿಯನ್ನ ಈ ಟೈಮಲ್ಲಿ ಹೇಳ್ತಾ ಇದೀವಿ. ಹೇಳಿದ್ರಲ್ಲ, ಕಾಸಿಲ್ಲ ಅಂದ್ರೆ ಸ್ವಾಮೀಜಿಗಳು ಕೂಡ ನಮ್ಮನ್ನ ಮಾತಾಡ್ಸಲ್ಲ, ನಿಮ್ಮನ್ನ. ಹಂಗಾಗಿ ಈ ಸಮಾಜದಲ್ಲಿ ಬದಲಾವಣೆ ಮಾಡಬೇಕು ಅಂತಂದ್ರೆ ಕರ್ನಾಟಕದಲ್ಲಿರುವ ಕೊಬ್ಬಿದ ಉಸುರು ಒಳ್ಳಿ ರಾಜಕಾರಣಿಗಳು ನೋಡಿ, ಆ ಯತ್ನಾಳು ಬೆಳಗ್ಗೆ ಏನು ಕೆಲಸ ಮಾಡಲ್ಲ, ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ, ಆಮೇಲೆ ಆ ಬಿಜಾಪುರಕ್ಕೆ ಏನು ಬೇಕು ಅಂತ ಕೇಳಲ್ಲ, ಅಲ್ಲಿನ ಜನರ ಸಮಸ್ಯೆ ಏನು ಅಂತ ಕೇಳಲ್ಲ, ಬೆಲೆ ಏರಿಕೆ ಬಗ್ಗೆ ಕೇಳಲ್ಲ, ಅಲ್ಲಿನ ಶಾಲೆಗಳು ಬಿದ್ದೋಗೋತಾ ಇದೆ ಅದ್ರ ಬಗ್ಗೆ ಹೇಳಲ್ಲ, ಅಲ್ಲಿ ಆಸ್ಪತ್ರೆಗಳಿಲ್ಲ, ಜನರು ಕಾಯಿಲೆ ಬಿದ್ರೆ ಭಯ ಬೀಳೋ ಮಟ್ಟಕ್ಕೆ ಬಂದಿದ್ದಾರೆ ಅದ್ರ ಬಗ್ಗೆ ಮಾತಾಡ. ಬೆಳಗ್ಗೆ ಎದ್ರೆ ಏನಾದ್ರೂ ಹುಚ್ಚುಚ್ಚುವಾಗಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಕೊಂಡು, ನಿಜವಾಗ್ಲೂ ಒಬ್ಬ ಯತ್ನಾಳು ಈ ನೀಡ್ಸ್ ಬ್ಯಾಡ್ಲಿ ಎ ಮೈಂಡ್ ಡಾಕ್ಟರ್. ಆತನನ್ನ ಮನೆಯವರು ದಯಮಾಡಿ ನಿಮ್ಯಾನ್ಸಿ ಕರ್ಕೊಂಡೋಗಿ ದಯಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸಿ. ಯಾಕಂದ್ರೆ ಅವ್ರು ಹೇಳ್ತಾ ಇರುವಂತ ಮಾತುಗಳು ಏನೋ ಒಂದಷ್ಟು ಜನಕ್ಕೆ ಮಜಾ ಕೊಡ್ಬೋದು, ಬಟ್ ಡೆಫಿನೆಟ್ಲಿ ಇವತ್ತು ಬಸವಣ್ಣವ್ರ ಬಗ್ಗೆ ಮಾತಾಡಿದ್ದಾರೆ. ಬಸವಣ್ಣ ಅಂತ ಹೇಳಕ್ಕೂ ಕೂಡ ನಮ್ಗೆ ಯೋಗ್ಯತೆ ಇಲ್ಲ. ಯಾಕೆ ಅಂತಂದ್ರೆ ಅವ್ರು ಮಾಡಿರುವಂತ ಕ್ರಾಂತಿ ಇದೆಯಲ್ಲ 12ನೇ ಶತಮಾನದ್ದು, ಇವ್ರು ಮಾಡ್ತಾ ಇರೋದಲ್ಲ ವಾಂತಿ. ಬಸವಣ್ಣ ಮಾಡಿದ್ದು ಕ್ರಾಂತಿ ಇವತ್ತಿನ ಬಾಯಲ್ಲಿ ಬೇರೆ ಮಾತು ಬರ್ತದೆ, ಯಾಕಂದ್ರೆ ಬಸವಣ್ಣ ಹೆಸರು ನನ್ ಬೈಯಕ್ಕೆ ಇಷ್ಟ ಇಲ್ಲ. ಈ ರೀತಿ ಆಗಿದೆ. ಹಾಗಾಗಿ ಜನರ ಜೊತೆ ಜಗ್ಗು ಅನ್ನೋ ಈ ಸೇನೆಯನ್ನ ಕಟ್ತಾ ಇದೀವಿ. ಜಗ್ಗು ಸೇನೆ ಅಂತಾನೆ ಅವ್ರು ಇಟ್ಟಿದ್ದಾರೆ, ಹುಡುಗರೆಲ್ಲ ಸೇರ್ಕೊಂಡು ಅವರೇ ನಾಮಕರಣ ಮಾಡಿರೋದು. ಜನರ ಜೊತೆ ಜಗ್ಗು ಅಂತ ಒಂದು ಟ್ಯಾಗ್ ಲೈನ್ ಕೂಡ ಅದಕ್ಕೆ ಕೊಟ್ಟಿದ್ದೀವಿ. ಕರ್ನಾಟಕದ ಪ್ರತಿ ಹಳ್ಳಿನಲ್ಲೂ ಜನ ನೀವು ಈ ಒಂದು ಸಂಘಟನೆಗೆ ಸೇರ್ಕೊಳ್ಬಹುದು. ಪ್ರತಿ ಒಂದು ಹಳ್ಳಿಯಿಂದ ಸೇರ್ಕೊಳ್ಬಹುದು, ಪ್ರತಿ ಒಂದು ಪಂಚಾಯತಿಯಿಂದ ಸೇರ್ಕೊಳ್ಬಹುದು, ಪ್ರತಿ ಒಂದು ತಾಲೂಕಿಂದ ನಮ್ಮ ಸಂಪರ್ಕಕ್ಕೆ ಬರ್ಬೋದು. ವಿ ವಿಲ್ ಟೆಲ್ ಯು ಹೌ ಟು ಕನೆಕ್ಟ್ ವಿತ್ ಅಸ್. ನಮ್ ಜೊತೆ ಯಾವ ರೀತಿ ಕನೆಕ್ಟ್ ಆಗ್ಬೇಕು ಅಂತ ಆಲ್ರೆಡಿ ಒಂದು ಸ್ಟೇಟ್ ಕಮಿಟಿನ ಫಾರ್ಮ್ ಮಾಡ್ತಾ ಇದೀವಿ. ಪ್ರತಿ ಜಿಲ್ಲೆಗೂ ಒಂದು ಕಮಿಟಿನ ಫಾರ್ಮ್ ಮಾಡ್ತೀವಿ, ಪ್ರತಿ ತಾಲೂಕಿಗೂ ಒಂದು ಕಮಿಟಿನ ಫಾರ್ಮ್ ಮಾಡ್ತೀವಿ, ಪ್ರತಿ ಹಳ್ಳಿಗೂ ಒಂದು ಕಮಿಟಿ ಫಾರ್ಮ್ ಮಾಡ್ತೀವಿ. ಈ ನಮ್ಮ ರಿಫಾರ್ಮ್ಸ್ ಆಗಿರ್ಬೋದು, ಈ ನಮ್ಮ ಹೋರಾಟ ಆಗಿರ್ಬೋದು, ಪ್ರತಿ ಕರ್ನಾಟಕದ ಜಿಲ್ಲೆನಲ್ಲೂ ಅದು ರೈತರಾಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಗಂಡ್ ಮಕ್ಳಾಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿರ್ಬೋದು, ವಕೀಲರಾಗಿರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಗಿರ್ಬೋದು, ಮುಂದಿನ ಪೀಳಿಗೆಯ ನಾಯಕತ್ವ ವಹಿಸುವ ಯುವತಿಯರಾಗಿರ್ಬೋದು, ಫ್ಯೂಚರ್ ಜನರೇಷನ್ಸ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಈ ಸಂವಿಧಾನದ ಕೆಳಗಡೆ ಒಂದು ತಾಕತ್ತನ್ನ ಕೊಟ್ಟಿದೆ. ನಾವಿವತ್ತು ಸ್ಮೈಲ್ ಅನ್ನ ಕಳ್ಕೊಂಡ ಕರ್ನಾಟಕದ 6 ಕೋಟಿ ಜನರು, ನೀವು ಬೆಳಗ್ಗೆ ಎದ್ರೆ ನಿಮ್ ಮುಖಾನ ಕನ್ನಡಿಲಿ ನೋಡ್ಕೊಂಡ್ರೆ ಖಂಡಿತವಾಗಿ ನಿಮ್ ಮುಖದಲ್ಲಿ ಸ್ಮೈಲ್ ಇಲ್ಲ. ನಮ್ಮ ಈ ಮಿಷನ್ ಜಗ್ಗು ಸೇನೆ ನಿಮ್ಮ ಮುಖದಲ್ಲಿ ನಗುವನ್ನ, ಸ್ಮೈಲ್ ಅನ್ನ ವಾಪಸ್ ತರಿಸೋದೇ ಒಂದು ದೊಡ್ಡ ಮಿಷನ್. ಅಂಡ್ ಇಟ್ ಇಸ್ ನಾಟ್ ದಟ್ ಈಸಿ. ನೀವೆಲ್ಲ ಬೇಕಾದ್ರೆ ಬೆಳಗ್ಗೆ ಎದ್ರೆ ನಿಮ್ ಮುಖವನ್ನ ನೋಡ್ಕೊಳ್ಳಿ, ನಿಮ್ ಮುಖದಲ್ಲಿ ಸ್ಮೈಲ್ ಇದೆ ಅಂತ. ಡೆಫಿನೆಟ್ಲಿ ಆ ಸ್ಮೈಲಿನ ಕಿತ್ಕೊಂಡಿದ್ದು ಇವತ್ತಿನ ರಾಜಕಾರಣಿಗಳು, ಇವತ್ತಿನ ಸರ್ಕಾರ, ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು. ಕೆನಡಾ ಅವರು 80% ಸ್ಟೂಡೆಂಟ್ ವೀಸಾಗಳನ್ನ ಕ್ಯಾನ್ಸಲ್ ಮಾಡಿ ಹೋಗ್ರಿ ಮನೆಗೆ ಅಂತ ಇದ್ದಾರೆ. ಟ್ರಂಪ್ ನೋಡಿದ್ರೆ ಲಕ್ಷಾಂತರ ರೂಪಾಯಿ ಕೇಳ್ತಾ ಇದ್ದಾನೆ, ಕೋಟ್ಯಾಂತರ ರೂಪಾಯಿ ಕೇಳ್ತಾ ಇದ್ದಾನೆ H1 ವೀಸಾಗೆ. ಈ ಮಟ್ಟಕ್ಕೆ ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು. ರಾಜ್ಯ ಸರ್ಕಾರ 8 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದೆ. ಕೇಂದ್ರ ಮೋದಿ ಸರ್ಕಾರ ಇನ್ನೂ 200 ಲಕ್ಷ ಕೋಟಿ ಹೆಚ್ಚು ಸಾಲ ಮಾಡಿದೆ. ನಾವು ಮಾಡಿರೋ ಸಾಲನೇ ನಮ್ ಕೈಲಿ ತೀರ್ಸಕ್ಕಾಗಲ್ಲ. ಕೇಂದ್ರ ಸರ್ಕಾರದ ಸಾಲ ನಾವು ತೀರ್ಸ್ಬೇಕು, ಸಿದ್ದರಾಮಯ್ಯ ಸರ್ಕಾರದ ನಾವು ತೀರ್ಸ್ಬೇಕು. 7 ಕಣಕ್ಕೆ ಭಾಗ್ಯ ಅಂತ ಕೊಟ್ರು, ಇಲ್ಲಿ ನೋಡಿದ್ರೆ ಲಬೋ ಅಂತ ಬಾಯಿ ಬಡ್ಕೊಬೇಕು ಅಂತ ಆ ಮಟ್ಟಕ್ಕೆ ಜನರ ಪರಿಸ್ಥಿತಿ ಬಂದ್ ನಿಂತಿದೆ. ನಿರುದ್ಯೋಗ ಇದೆ, ಓದಕ್ಕೆ ಶಾಲೆಗಳು ಕೋಟ್ಯಾಂತರ ರೂಪಾಯಿ ಕಟ್ಟಬೇಕು, ಲಕ್ಷಾಂತರ ರೂಪಾಯಿ ಕಟ್ಟಬೇಕು. ಬೆಲೆ ಏರಿಕೆ ಒಂದ್ ಕಡೆ ಆಯ್ತು ಅಂತಂದ್ರೆ ಜೀವನ ಮಾಡೋದೇ ಕಷ್ಟ ಆಗಿದೆ. ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದ್ರು ಕೂಡ ನಮ್ಮ ಮಂತ್ಲಿ ನೀಡ್ಸ್ ಅನ್ನ ನಾವು ಮ್ಯಾಚ್ ಮಾಡಕ್ ಆಗ್ತಾ ಇಲ್ಲ. EMI ಕಟ್ಟಕ್ ಆಗ್ತಾ ಇಲ್ಲ, ಕರೆಂಟ್ ಬಿಲ್ ಕಟ್ಟಕ್ ಆಗ್ತಾ ಇಲ್ಲ, BWSSB ವಾಟರ್ ಬಿಲ್ ಕಟ್ಟಕ್ ಆಗ್ತಾ ಇಲ್ಲ. ಈ ಪರಿಸ್ಥಿತಿಗೆ ಬಂದ್ ನಿಂತಿದೀವಿ. ಬೆಂಗಳೂರನ್ನ ಏನೋ ಸಿಂಗಾಪುರ್ ಮಾಡ್ತೀವಿ ಅಂತ ಹೇಳಿ DK ಶಿವಕುಮಾರ್
ಗಬ್ಬುನಾಥ ಹೊಡೆಯುವಂತ ಬೆಂಗಳೂರನ್ನ ಮಾಡಿಟ್ಟಿದ್ದಾರೆ. 7,000 ಟನ್ ಕಸ ಬೀದಿ ಬೀದಿಲಿ ಸಿಗ್ತದೆ. ಇಡೀ ಬೆಂಗಳೂರು ಗಬ್ಬೆದ್ದು ಹೋಗಿದೆ. ಮಳೆ ಬಂದ್ರೆ ಬೋಟ್ ತಗೊಳ್ಬೇಕು, ಬೇಸಿಗೆ ಬಂದ್ರೆ ಕುಡಿಯಕ್ ನೀರಿಲ್ಲ ಬೆಂಗಳೂರಲ್ಲಿ. ಆ ರೀತಿ ಕೆಟ್ಟ ಪರಿಸ್ಥಿತಿಯನ್ನ ಬೆಂಗಳೂರಲ್ಲಿ ಇವತ್ತಿನ ರಾಜಕಾರಣಿಗಳು ಮಾಡಿದ್ದಾರೆ. ಅದು ಹಿಂದೆ ಇದ್ದಂತ ಬಿಜೆಪಿ ಆಗಿರ್ಬೋದು, ಇವತ್ತಿನ ಕಾಂಗ್ರೆಸ್ ಆಗಿರ್ಬೋದು, ಅಥವಾ ಯಾವತ್ತೋ ಒಂದ್ ದಿವಸ ಆಡಳಿತ ಮಾಡಿದಂತ JDS ಆಗಿರ್ಬೋದು, ಎಲ್ಲರೂ ಅಷ್ಟೇ ಮಾಡೋದೇನು ಅಂತಂದ್ರೆ ನಾನ್ ಏನ್ ತಿನ್ನಬಲ್ಲೆ, ನಾನೇನ್ ತಿಂದು ಜೀರ್ಣ ಮಾಡ್ಕೊಂಡ್ ಬಲ್ಲೆ, ನನ್ನ ಆಸ್ತಿನ ಎಷ್ಟು ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡ್ ಬಲ್ಲೆ, ಮುಂದಿನ ಚುನಾವಣೆಗೆ ದುಡ್ಡನ್ನ ಎಲ್ಲಿ ಇಡಬಲ್ಲೆ, ಏನು ಸುಳ್ಳು ಹೇಳಿ ಜನರ ಹತ್ರ ನಾನು ವೋಟ್ ಹಾಕ್ಸ್ಕೊಂಬಲ್ಲೆ, ಈ ಒಂದು ಕೆಲ್ಸಕ್ಕಿದ್ದಾರೆ. ಇದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಬೇಕಾದ್ರೆ ವಿ ಹ್ಯಾವ್ ಸೀನ್ ಚಿ ಗಿವಾರೋ, ನೆಲ್ಸನ್ ಮಂಡೇಲಾ, ಗಾಂಧಿ ಅವ್ರ ಕಾಲ್ ಮಟ್ಟಕ್ಕಾದ್ರೂ ಒಂದು ಬದಲಾವಣೆ ಮಾಡ್ಕೊಬೇಕು. ಯಾಕಂದ್ರೆ ಅಂದು ಬ್ರಿಟಿಷರು, ಇಂದು ಭ್ರಷ್ಟರು ನಮ್ಮ ದೇಶವನ್ನ, ನಮ್ಮ ರಾಜ್ಯವನ್ನ, ನಮ್ಮ ಕನ್ನಡ ನಾಡನ್ನ ತಿಂದಿ ಉಂಡು ಗಬ್ಬೆ ಬಿಡಿಸ್ಬಿಟ್ಟಿದ್ದಾರೆ. ಅವರಿಂದ ಬಚಾವ್ ಮಾಡಬೇಕಾದ್ದು ನೀವೇನೋ ಹಾಳಾಗೋದ್ರಿ, ನಿಮ್ ಮಕ್ಕಳು ಚೆನ್ನಾಗಿರ್ಬೇಕು ಅಂತಂದ್ರೆ ಈ ಜಗ್ಗು ಸೇನೆಗೆ ನೀವುಗಳು, ನಾನು ಬನ್ನಿ ಅಂತ ಕರೆಯೋಕೆ ಹೋಗಲ್ಲ. ಇಫ್ ಯು ವಾಂಟೆಡ್ ಯು ವಿಲ್ ಡೆಫಿನೆಟ್ಲಿ ವಾಲಂಟಿಯರ್ ಟು ಅಸ್. ಅಂಡ್ ನಮ್ಗೆ ನಿಮ್ಮ ಫುಲ್ ಟೈಮ್ ಏನ್ ಬೇಕಾಗಿಲ್ಲ. ದಿನದಲ್ಲಿ ಅರ್ಧ ಗಂಟೆ ಈ ಜಗ್ಗು ಸೇನೆಗೆ ನೀವು ಒಂದು ಸಮಯವನ್ನ ಕೊಟ್ರೆ ಡೆಫಿನೆಟ್ಲಿ ವಿ ವಿಲ್ ಟ್ರಾನ್ಸ್ಫಾರ್ಮ್ ಈ ಕರ್ನಾಟಕವನ್ನ ಸುವರ್ಣ ಕರ್ನಾಟಕವಾಗಿ ಟ್ರಾನ್ಸ್ಫಾರ್ಮ್ ಮಾಡ್ತೀವಿ. ನಿಮ್ ಮುಖದಲ್ಲಿ, ನಿಮ್ಮ ಕುಟುಂಬದ ಮುಖದಲ್ಲಿ, ನಿಮ್ಮ ಮಕ್ಕಳ ಮುಖದಲ್ಲಿ ಸ್ಮೈಲ್ ಅನ್ನ ವಾಪಸ್ ತಗೊಂಡ್ಬರ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು. ಕಣದಲ್ಲೂ ಕರ್ನಾಟಕ, ನಾನು ಕನ್ನಡಿಗ ಅಂತ ಹೇಳ್ಕೊಳ್ಲಿಕ್ಕೆ ಹೆಮ್ಮೆ ಇದೆ. ಇವ್ರು ಹೇಳ್ತಾರೆ ನೀನು ಒಕ್ಕಲಿಗ ಅಂತ ಬರ್ಸು ಅಂತ, ನಮ್ಮ ಒಕ್ಕಲಿಗರ ಸ್ವಾಮೀಜಿ ಹೇಳ್ತಾರೆ, ಲಿಂಗಾಯತ ಸ್ವಾಮೀಜಿ ಹೇಳ್ತಾರೆ ನೀವು ಲಿಂಗಾಯತ ಅಂತ ಬರ್ಸಿ ಅಂತ, ಇನ್ ಬೇರೆ ಬೇರೆ ಸ್ವಾಮಿಗಳು ಅವರ ಜಾತಿ ಬೆಳೆಸು ಅಂತಾರೆ. ನಾನು ಹೇಳ್ತೀನಿ ಆ ಜಾತಿ ಗಣತಿ ಬಂದ್ರೆ ಅದರಲ್ಲಿ ಬರ್ಸಿ ಇಂಡಿಯನ್ ಅಂತ, ಒಬ್ಬ ಕನ್ನಡಿಗ ಅಂತ. ಯಾಕೆ ಅಂತಂದ್ರೆ ಇವ್ರು ಇರೋದೇ ನಮ್ಮನ್ನ ಹೊಡೆದಾಳಕ್ಕೆ, ನಾನಿರೋದೇ ನಿಮ್ಮನ್ನೆಲ್ಲ ಒಂದಾಗಿ ಕಾಣಕ್ಕೆ. ಆ ಜಾತಿ ಗಣತಿಯಿಂದ ನಿಮ್ಮ ಜೀವನ ಏನು ಬದಲಾವಣೆ ಆಗಲ್ಲ. ಇವರುಗಳು ತಮ್ಮ ರಾಜಕೀಯ ಬೆಳೆಯನ್ನ ಬೆಳೆಸ್ಕೊಳಕ್ಕೆ, ನಿಮ್ಮನ್ನ ದಿಕ್ತಪ್ಸಕ್ಕೆ, ಈ ಬೆಳೆ ರೇಖೆಯನ್ನ ಬೇರೆ ಬೇರೆ ರೀತಿಗಳನ್ನ ದಿಕ್ತಪ್ಸಕ್ಕೆ ಈ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಈ ಭ್ರಷ್ಟರನ್ನ ಓಡಿಸೋಣ, ಈ ಕನ್ನಡ ನಾಡನ್ನ ಶುಚಿಗೊಳಿಸೋಣ, ನಮ್ಮ ಟ್ಯಾಕ್ಸ್ ಅನ್ನ ನಮ್ಮ ಅಭಿವೃದ್ಧಿಗೆ ಬಳಸೋಣ, ನಮ್ಮ ಮಕ್ಕಳ ಭವಿಷ್ಯವನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಬೀಳೋಣ. ನಿಮ್ಮ ಜೊತೆ ಈ ಜಗ್ಗು ಸೇನೆ ಇದೆ, ಈ ಜಗದೀಶ್ ಇದ್ದಾರೆ. ಕಣದಲ್ಲೂ ಕರ್ನಾಟಕ. ಆಮೇಲೆ ಇವತ್ತು ನೀವು ನಂಬ್ತಿರೋ ಇಲ್ಲೋ, ನಮ್ಮ ಕನ್ನಡಿಗರು ಕಾಂಟ್ರಾಕ್ಟರ್ಸ್ ಆಗ್ಬೇಕು. ಇಡೀ ಆಂಧ್ರ ಕಾಂಟ್ರಾಕ್ಟರ್ಸ್, ಇಡೀ ಆಂಧ್ರ ಮೂಲದ ವ್ಯಕ್ತಿಗಳು ಬೆಂಗಳೂರಲ್ಲಿ 90% ಬೆಂಗಳೂರು ಕಾಂಟ್ರಾಕ್ಟರ್ಸ್, ಬೆಂಗಳೂರಲ್ಲಿ ಕಾಂಟ್ರಾಕ್ಟ್ ಕೆಲಸ ಮಾಡೋದು ಎಲ್ಲ ಆಂಧ್ರ ಅವರು. ಇಡೀ ಕರ್ನಾಟಕದ 80% ಕಾಂಟ್ರಾಕ್ಟ್ ಕೆಲಸಗಳನ್ನ ಮಾಡೋದು ಆಂಧ್ರ ಅವರು. ಸಾವಿರಾರು ಕೋಟಿ ರೂಪಾಯಿ ಆಂಧ್ರ ಅವರು ಇಲ್ಲಿ ಬಂದು ಕಾಂಟ್ರಾಕ್ಟ್ ಕೆಲಸ ಮಾಡ್ತಾರೆ. ನೀವು ಪ್ರತಿಯೊಬ್ರು ಕೂಡ ಕಾಂಟ್ರಾಕ್ಟ್ ಲೈಸೆನ್ಸ್ ಮಾಡಿಸ್ಕೊಳ್ಳಿ. ಯಾರ್ಯಾರಿಗೆ ಬಿಸ್ನೆಸ್ ಮಾಡಿ ಹಾಳಾಗಿ ಹೋಗಿದ್ದೀರಾ, ಅದು ಮಾಡಿದಿರಾ, ಕಾಂಟ್ರಾಕ್ಟ್ ಲೈಸೆನ್ಸ್ ಮಾಡ್ಕೊಳ್ಳಿ. ಸಾವಿರಾರು ಕೋಟಿ ಹಣವನ್ನ ಇಲ್ಲಿ ಆಂಧ್ರ ಕಾಂಟ್ರಾಕ್ಟರ್ಸ್ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. ಅವ್ರದ್ದೇನಿಲ್ಲ, ಅಲ್ಲಿ ಹೋಗಿ ಕೋಟ್ಯಾಂತರ ರೂಪಾಯಿ ಏನೋ 40% 50% ಕಮಿಷನ್ ಕೊಟ್ಟು ಕೆಲಸ ತಗೊಂಡ್ ಮಾಡ್ತಾರೆ. ದಯಮಾಡಿ ಜಗ್ಗು ಸೇನೆಗೆ ಸೇರ್ಕೊಳ್ಳೋರು ದಯಮಾಡಿ ಕಾಂಟ್ರಾಕ್ಟ್ ಲೈಸೆನ್ಸ್ ಅನ್ನ ಮಾಡಿಸ್ಕೊಳ್ಳಿ. ನಮ್ಮ ಕರ್ನಾಟಕದ ಕೆಲಸಗಳನ್ನ ನಾವೇ ಮಾಡೋಣ, ನೀವೇ ಮಾಡಿ, ನಿಮ್ಗೆ ಹಣ ಬರ್ಲಿ. ಯಾವ್ದೋ ಪಕ್ಕದಲ್ಲಿ ಬಂದಿರೋ ಆಂಧ್ರವನ್ ಬಂದು ಇಲ್ಲಿ ಕೆಲಸ ಮಾಡಿ ಹಣ ಮಾಡ್ಕೊಂಡು ನಮ್ಮ ಟ್ಯಾಕ್ಸ್ ನ ಲೂಟಿ ಮಾಡ್ಕೊಂಡು, ಯಾಕೆ ನಮ್ಮ ಬೆಂಗಳೂರಿನ ರೋಡ್ಗಳು ಹಳ್ಳ ಬಿದ್ದಿದೆ ಅಂತಂದ್ರೆ ಆಂಧ್ರ ಕಾಂಟ್ರಾಕ್ಟರ್ಗಳು ನಮ್ಮ ಮಿನಿಸ್ಟರ್ಗಳಿಗೆ ಇವ್ರುಗಳಿಗೆ ಮುಂಚೆನೆ 40% ಕೊಡ್ತಾರೆ ಅಂತ ಆರೋಪ ಇದೆ. ಅದು ಕೆಂಪಣ್ಣವರು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಕೆಂಪಣ್ಣವ್ರು ಇದ್ದಾಗ ಮಾಡ್ತಾ ಇದ್ರು. ತದನಂತರ ಅಲ್ಲಿ ದಮ್ಮು ತಾಕತ್ತರು ಯಾರೆಲ್ಲ ಕನ್ನಡಿಗರ ಕಾಂಟ್ರಾಕ್ಟರ್ ಆಗಿ 40 to 50% ಆಫ್ ದ ಮನಿ ಗೋಸ್ ಫಾರ್ ಡೆವಲಪ್ಮೆಂಟ್ ವರ್ಕ್. ನಮ್ ಕನ್ನಡಿಗರು ಯಾಕೆ ಕಾಂಟ್ರಾಕ್ಟರ್ ಆಗ್ಬಾರ್ದು? ಆಂಧ್ರ ಅವ್ರಿಗೆ ಇಲ್ಲೇನ್ ಕೆಲಸ? ಆಂಧ್ರ ಕಾಂಟ್ರಾಕ್ಟರ್ಗಳನ್ನ ಇಲ್ಲಿಂದ ಓಡಿಸೋಣ. ದೇ ಶುಡ್ ಲೀವ್ ಬೆಂಗಳೂರು ಅಂಡ್ ಕರ್ನಾಟಕ. ಆಂಧ್ರ ಕಾಂಟ್ರಾಕ್ಟರ್ಗಳು ಬೆಂಗಳೂರನ್ನ ಮತ್ತೆ ಕರ್ನಾಟಕವನ್ನ ಬಿಡಬೇಕು. ನಮ್ಮ ಜನ ಕಾಂಟ್ರಾಕ್ಟರ್ಸ್ ಆಗ್ಬೇಕು. ನಮ್ ಜನಕ್ಕೆ ಆರ್ಥಿಕವಾಗಿ ಅದು ಸೌಲಭ್ಯ ಬರಬೇಕು. ನಮ್ ಟ್ಯಾಕ್ಸ್ ನಮ್ ಜನನೇ ಕಾಂಟ್ರಾಕ್ಟರ್ ಆಗಿ ಅವರೇ ಕೆಲಸ ಮಾಡಿದ್ರೆ ಬೆಂಗಳೂರು ಗುಂಡಿ ಮುಕ್ತ ಆಗತ್ತೆ, ಕರ್ನಾಟಕ ಗುಂಡಿ ಮುಕ್ತ ಆಗತ್ತೆ, ಒಳ್ಳೆ ಅಭಿವೃದ್ಧಿ ಕೆಲಸ ಆಗತ್ತೆ, ಕ್ವಾಲಿಟಿ ವರ್ಕ್ ಆಗತ್ತೆ. ಹಾಗಾಗಿ ಈ ಎಲ್ಲಾ ವಿಚಾರಗಳನ್ನ ನಿಮ್ಗೆ ತಿಳಿಸುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಎ ಲಾಟ್, ಲವ್ ಯು ಆಲ್. ಜಗ್ಗು ಸೇನೆ ಓಕೆ, ಬಂದಿ ಸೇರೋದು ನಿಮಗ್ ಬಿಟ್ಟಿದ್ದು, ಹೇಳೋದ್ ಮಾತ್ರ ನನ್ನ ಕೆಲಸ ಅಂತ ಹೇಳುತ್ತಾ, ಬಟ್ 2028 ಒಳಗಾಗಿ ಕರ್ನಾಟಕದಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ ಅನ್ನ, ಒಂದು ದೊಡ್ಡ ಬದಲಾವಣೆನ ನಾವು ಮಾಡ್ತೀವಿ. ಈ 70-80 ಕುಟುಂಬಗಳು ಏನಿದೆ ಟೈಮ್ ಪಾಸ್, ಈಗ ನೋಡಿದ್ರೆ ಎತ್ನಾಳು ಬೆಳಗ್ಗೆ ಆದ್ರೆ ಮನೇಲಿ ನಾಷ್ಟ ಆಗ್ತಾರೆ, ಡ್ರೈವರ್ ಗಾಡಿ ಓಡಿಸ್ತಾನೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟು ಬೆಂಕಿ ಇಡೋದು. ಇಂಥವ್ರುಗಳನ್ನ ಬಿಜಾಪುರದಲ್ಲಿ ಯತ್ನಾಳನ್ನ ಸೋಲ್ಸಿ ಕರ್ನಾಟಕ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಯತ್ನಾಳು ಮೂಲೆ ಗುಂಪಾಗಬೇಕು, ಯತ್ನಾಳು ಮನೆ ಸೇರಬೇಕು. ಮೋಸ್ಟ್ ಇಂಪಾರ್ಟೆಂಟ್ಲಿ ಆತನಿಗೆ ನಿಮ್ಯಾನ್ಸ್ ಕಳಿಸಿ ಏನೋ ಟ್ರೀಟ್ಮೆಂಟ್ ಕಳಿಸಿ ಅಂತ, ಅದು ಅವನೇ ಕೊಟ್ರೆ ಕೊಡಿಸ್ಕೊಳ್ಳಿ ಅಥವಾ ಹಂಗೇನೆ ಬಿಡ್ಲಿ. ಆತನನ್ನ ನೆಕ್ಸ್ಟ್ ಟೈಮ್ ಅಲ್ಲಿ ನಾವು ಸೋಲಿಸ್ತೀವಿ.
ನಾನ್ ಸೋಲಿಸ್ತೀನಿ, ಕ್ಯಾಂಡಿಡೇಟ್ ಹಾಕಿ ನಾನ್ ಸೋಲಿಸ್ತೀನಿ, ಯತ್ನಾಳ್ನ ನಾನ್ ಸೋಲಿಸ್ತೀನಿ. ಯಾಕಂದ್ರೆ ಕರ್ನಾಟಕ ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಆತ ಸೋಲ್ಲೇಬೇಕು, ಸೋಲ್ಸೋಣ. ಆಮೇಲೆ ಇಲ್ಲಿವರೆಗೂ ಸಹಿಸ್ಕೊಂಡಿದ್ವಿ. ಯಾವಾಗ ಬಸವಣ್ಣವ್ರ ಬಗ್ಗೆ ಮಾತಾಡಿದ್ರು ವಿ ಡೋಂಟ್ ಕೇರ್. ನೀನು MLA ಅಲ್ಲ, CM ಆಗಿದ್ರು ಕೂಡ ಬಸವಣ್ಣವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಆ ಒಂದು ಐತಿಹಾಸಿಕ ಜ್ಞಾನ ಯತ್ನಾಳ್ಗಿಲ್ಲ. ಯತ್ನಾಳ್ ಮಾತಾಡಿದಾನೆ ಅಂತಂದ್ರೆ ಧಿಕ್ಕಾರ. ನಾವು ಧಿಕ್ಕಾರ ಕರೆಸ್ತೀನಿ. ಯತ್ನಾಳ್, ಬಸವಣ್ಣನ ಬಗ್ಗೆ ನೀನ್ ಮಾತಾಡಕ್ ಹೋಗ್ಬೇಡ, ನಿನ್ನ ಬಗ್ಗೆ ನೀನ್ ಮಾತಾಡ್ಕೋ. ನಿನ್ ಲಿಮಿಟೇಷನ್ಸ್ ಇದೆ. ಬಸವಣ್ಣ ಯಾವುದೋ ಸಮುದಾಯದ ಒಬ್ಬರ ಆಸ್ತಿ ಅಲ್ಲ, ಅದು ಜಗತ್ ಜ್ಯೋತಿ, ಅದು ಪ್ರಪಂಚಕ್ಕೆ ಜ್ಯೋತಿ ಕೊಟ್ಟಂತ ಬಸವಣ್ಣನವರ ಕ್ರಾಂತಿಯೋಗಿ ಬಸವಣ್ಣವ್ರ ಬಗ್ಗೆ ನಿನ್ನ ಬಾಯಲ್ಲಿ ಆ ಮಾತು ಬರುತ್ತೆ ಅಂತಂದ್ರೆ ಖಂಡಿತವಾಗಿ ನಿನಗೆ ಶೋಭೆ ತರಲ್ಲ. ಮುಂದಿನ ದಿನಗಳಲ್ಲಿ 2028ಕ್ಕೆ ನೀನ್ ಖಂಡಿತ ಸೋಲ್ತೀಯಾ, ನಾವು ಸೋಲಿಸ್ತೀವಿ ಅಂತ ಹೇಳ್ತಾ ಲೈವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ಇಂತಹ ವ್ಯಕ್ತಿಗಳು ಮನೇಲಿ ಕೂತ್ಕೊಬೇಕೇ ಹೊರತು ಜನಪ್ರತಿನಿಧಿಯಾಗಿ MLAಗಳಾಗಿ ಅವಶ್ಯಕತೆನೇ ಇಲ್ಲ. ಈ ಸಮಾಜಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟು ಬಿಟ್ಟಿದ್ದಾರೆ, ಅದರ ಅವಶ್ಯಕತೆ ನಮಗಿಲ್ಲ. ಯತ್ನಾಳ್ನ ಸೋಲ್ಸದೆ ಬಿಜಾಪುರದಲ್ಲಿ ನಮ್ಮ ಟೀಮಿನ ಕೆಲಸ. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್.